We will read 1 Corinthians 15, 55 to 58. ನಾವು ಮೊದಲನೇ ಕೊರಿಂಥ 15, 55ರಿಂದ 58ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಆದದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ ಎಂದು ಈ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. O death, where is your victory? ಓ ಮರಣವೇ, ನಿನ್ನ ಜಯವೆಲ್ಲಿ? This world is full of death. ಈ ಲೋಕ ತುಂಬ ಮರಣದಿಂದ ಕೂಡಿದೆ. But how do we overcome this death? ಆದರೆ ಹೇಗೆ ಈ ಮರಣವನ್ನು ನಾವು ಜಯಿಸಬಹುದು? The verse 58 says, 58ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, always give yourself to the work of the Lord. ಯಾವಾಗಲೂ ನಿಮ್ಮನ್ನು ನೀವೇ ಕರ್ತನ ಸೇವೆಯಲ್ಲಿ ನಿರತರಾಗಿರಿ. Fully to the work of the Lord. ಸಂಪೂರ್ಣವಾಗಿ ಕರ್ತನ ಕೆಲಸಕ್ಕಾಗಿ ಇರಿ. Then you can overcome death. ಆ ರೀತಿಯಾಗಿ ನೀವು ಮರಣವನ್ನು ಜಯಿಸಬಹುದು. What are the deaths that come and attack us or affect us? ಯಾವ ತರದ ಮರಣಗಳು ನಮ್ಮ ಜೀವಿತದಲ್ಲಿ ಬಂದು ನಮಗೆ ಆಕ್ರಮಣ ಮಾಡುತ್ತವೆ? Romans 6:23 says, ರೋಮ 6:23ರಲ್ಲಿ ಹೇಳಲ್ಪಟ್ಟಿದೆ, the wages of sin is death. ಪಾಪವು ಕೊಡುವ ಸಂಬಳ ಮರಣವಾಗಿದೆ. Sin brings death. ಪಾಪವು ಮರಣವನ್ನು ತರುತ್ತದೆ. That's why Paul says in Hebrews 12 and verse 1, ಇಬ್ರಿಯರಿಗೆ ಬರೆದ ಪತ್ರಿಕೆ 12:1ರಲ್ಲಿ ಅದಕ್ಕಾಗಿ ಪೌಲನು ಹೇಳುತ್ತಾನೆ, cast away all the burden of sin. ಹತ್ತಿಕೊಳ್ಳುವ ಎಲ್ಲ ಪಾಪದ ಭಾರವನ್ನು ತೆಗೆದುಹಾಕಬೇಕು ಎಂದು ಹೇಳುತ್ತಾನೆ. Look unto Jesus, ಯೇಸುವನ್ನೇ ನೋಡಬೇಕು, the author of faith, ನಂಬಿಕೆಯನ್ನು ಹುಟ್ಟಿಸುವವನು, the perfecter of faith, ನಂಬಿಕೆಯನ್ನು ಪೂರೈಸುವವನು. the beginning of faith, the end of faith. ನಂಬಿಕೆಯ ಪ್ರಾರಂಭ ಮತ್ತು ನಂಬಿಕೆಯ ಅಂತ್ಯವಾಗಿರುವಾತನು. And run your life. ನಿಮ್ಮ ಓಟವನ್ನು ಓಡಿರಿ, Then you will not die. ಆಗ ನೀವು ಎಡವಿ ಬೀಳುವುದಿಲ್ಲ. Then sin will not kill you. ಆಗ ಪಾಪವು ನಿಮ್ಮನ್ನು ಕೊಲೆ ಮಾಡುವುದಿಲ್ಲ. That is what we need to do. ಅದನ್ನೇ ನಾವು ಮಾಡಬೇಕಾಗಿರುವುದು. In 1 Corinthians 3:16 and 17, the Bible says, ಮೊದಲನೇ ಕೊರಿಂಥ 3:16-17ರಲ್ಲಿ ಸತ್ಯವೇದವು ಹೇಳುತ್ತದೆ, what is God's temple? ದೇವರ ಆಲಯ ಏನಾಗಿದೆ? Our body is the temple of the Holy Spirit. ನಮ್ಮ ದೇಹ ದೇವರ ಪವಿತ್ರಾತ್ಮನ ಆಲಯವಾಗಿದೆ ಎಂದು ಹೇಳಲ್ಪಟ್ಟಿದೆ. If the body ಆ ಶರೀರ is corrupted with sin, the body will die. ಆ ದೇಹ ಪಾಪದಿಂದ ಕೆಡಿಸಲ್ಪಡುವುದಾದರೆ ಆ ದೇಹವು ಸತ್ತು ಹೋಗುತ್ತದೆ. God will destroy that body. ಆ ದೇಹ ದೇವರು ನಾಶ ಮಾಡುವನು. So we have to be very careful. ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. So we can never allow sin to come into our body. ನಮ್ಮ ದೇಹದಲ್ಲಿ ಪಾಪವು ಬರುವುದಕ್ಕೆ ನಾವು ಅನುಮತಿಸಬಾರದು. Otherwise our body will die. ಇಲ್ಲದೆ ಹೋದರೆ ನಮ್ಮ ದೇಹ ಸತ್ತು ಹೋಗುವುದು. 1 Corinthians 11:28 to 30. ಮೊದಲನೇ ಕೊರಿಂಥ 11:28ರಿಂದ 30ನೇ ವಾಕ್ಯದವರೆಗೆ, Many have died because they did not handle the body of Christ properly. ಕ್ರಿಸ್ತನ ದೇಹವನ್ನು ಅವರು ಸರಿಯಾಗಿ ನೋಡಿಕೊಳ್ಳಲಿಲ್ಲವಾದ್ದರಿಂದ ನಿಮ್ಮಲ್ಲಿ ಅನೇಕರು ಸತ್ತು ಹೋದರು. Our bodies are the temples of the Holy Spirit. ನಮ್ಮ ದೇಹಗಳು ಪವಿತ್ರಾತ್ಮನ ಆಲಯವಾಗಿವೆ. When we give our lives to Jesus, ಯೇಸುವಿಗೆ ನಮ್ಮ ಜೀವಿತ ಒಪ್ಪಿಸಿಕೊಡುವಾಗ our body and the body of Christ unites. ನಮ್ಮ ದೇಹ ಮತ್ತು ಕ್ರಿಸ್ತನ ದೇಹ ಐಕ್ಯತೆಯಲ್ಲಿ ಒಂದೇ ಆಗುತ್ತವೆ. Then only we can live in this world. ಆ ರೀತಿಯಲ್ಲಿ ಮಾತ್ರ ಈ ಲೋಕದಲ್ಲಿ ನಾವು ಜೀವಿಸಬಹುದು. But if we destroy our body, ನಾವು ನಮ್ಮ ದೇಹ ನಾಶ ಮಾಡುವುದಾದರೆ we are destroying the body of Jesus also. ಯೇಸುವಿನ ಶರೀರ ಕೂಡ ನಾವು ನಾಶ ಮಾಡುವವರಾಗಿದ್ದೇವೆ And we will die. ಮತ್ತು ನಾವು ಸತ್ತು ಹೋಗುತ್ತೇವೆ. Same life giver ಅದೇ ಜೀವ ಕೊಡುವಾತನು can also bring death to us. ನಮಗೆ ಮರಣವನ್ನು ಕೂಡ ತರಬಲ್ಲನು. So there is the power of life, power of death in the hands of Jesus. ಅದಕ್ಕಾಗಿ ಯೇಸುವಿನ ಹಸ್ತದಲ್ಲಿ ಜೀವ ಕೊಡುವ ಶಕ್ತಿ ಮತ್ತು ಮರಣ ಕೊಡುವ ಶಕ್ತಿ ಎರಡೂ ಇವೆ. If we have sin in our flesh, in our mind,
let us ask God to forgive and let us repent, leave our sins and look unto Jesus and run our race. ನಮ್ಮ ದೇಹದಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ ನಾವು ಪಾಪವನ್ನು ಮಾಡಿರುವುದಾದರೆ ನಾವು ಯೇಸುವಿನ ಬಳಿ ಬಂದು ಆತನ ಕ್ಷಮೆಯನ್ನು ಕೇಳಿ ಆತನನ್ನೇ ನೋಡುತ್ತಾ ಆತನ ಬಳಿಗೆ ಓಡಿ ಬರೋಣ. It starts from me to every one of us. ಅದು ನನ್ನಿಂದ ಪ್ರಾರಂಭವಾಗಿ ಪ್ರತಿ ಒಬ್ಬರಿಗೂ ಹೋಗುವಂಥದ್ದು. To whom much is given, much is expected. ಯಾರಿಗೆ ಹೆಚ್ಚು ಕೊಡಲ್ಪಟ್ಟಿದೆಯೋ ಅವರಿಂದ ಹೆಚ್ಚು ನಿರೀಕ್ಷಿಸಲ್ಪಡುವುದು. Jesus does not want any of us to perish. ನಾವು ಯಾರು ನಾಶವಾಗಬಾರದೆಂದು ಯೇಸು ಅಪೇಕ್ಷಿಸುತ್ತಾರೆ. The only way for this is ಇದಕ್ಕಿರುವ ಒಂದೇ ಮಾರ್ಗವೆಂದರೆ John 6:63. ಯೋಹಾನ 6:53ರಲ್ಲಿ Jesus says, ಯೇಸು ಹೇಳುತ್ತಾರೆ, have my words in you ನನ್ನ ವಾಕ್ಯಗಳು ನಿಮ್ಮಲ್ಲಿರಲಿ, and then you will have life. ಆವಾಗ ನಿಮಗೆ ಜೀವ ಇರುವುದು. The words that I have spoken to you are life. ನಾನು ನಿಮಗೆ ಮಾತಾಡಿದ ಮಾತುಗಳು ಅವು ಜೀವದಾಯಕವಾಗಿವೆ. Have you allowed Jesus to speak to you every morning? ಪ್ರತಿ ಮುಂಜಾನೆ ಯೇಸು ನಿಮ್ಮೊಂದಿಗೆ ಮಾತಾಡುವುದಕ್ಕಾಗಿ ನಿಮ್ಮ ಜೀವಿತದಲ್ಲಿ ಅನುಮತಿಸುತ್ತಿದ್ದೀರಾ? There is no substitute to Bible reading and meditation every morning. ಪ್ರತಿ ಮುಂಜಾನೆ ಸತ್ಯವೇದ ಓದಿ ನಾವು ಅದರ ಕುರಿತಾಗಿ ಧ್ಯಾನ ಮಾಡದೆ ಇರುವುದಕ್ಕೆ ಬೇರೆ ಯಾವ ದಾರಿಗಳಿಲ್ಲ. The only way you can keep your body holy is the words of Jesus. ಯೇಸುವಿನ ಮಾತುಗಳ ಮೂಲಕವಾಗಿ ಮಾತ್ರ ನಿಮ್ಮ ದೇಹವನ್ನು ನೀವು ಪವಿತ್ರವಾಗಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. Honor the word of God. ದೇವರ ವಾಕ್ಯಕ್ಕೆ ಸನ್ಮಾನಿಸಿರಿ, Then we will not die. ಆಗ ನಾವು ಸಾಯುವುದಿಲ್ಲ. But we will say, oh death, where is your victory? ಓ ಮರಣವೇ, ನಿನ್ನ ಜಯವೆಲ್ಲಿ ಎಂದು ಹೇಳುತ್ತೇವೆ. Oh grave, where is your victory? ನಿನ್ನ ಜಯವೆಲ್ಲಿ ಎಂದು ಕೇಳುತ್ತೇವೆ. I will live and bring life to everyone. ನಾನು ಜೀವಿಸಿ ಎಲ್ಲರಿಗೂ ನಾನು ಜೀವವನ್ನು ತರುತ್ತೇನೆ. Would you do that? ನೀವು ಅದನ್ನು ಮಾಡುವಾಗ Secondly, ಎರಡನೇದಾಗಿ spiritual death. ಆತ್ಮಿಕವಾದ ಮರಣ. We may be alive ನಾವು ಜೀವಿಸಬಹುದು, in Jesus, ಕ್ರಿಸ್ತನಲ್ಲಿ ನಾವು ಜೀವಿಸಬಹುದು, but spiritually we can die. ಆದರೆ ಆತ್ಮಿಕವಾಗಿ ನಾವು ಸತ್ತು ಹೋಗುತ್ತೇವೆ. 2 Corinthians 1:3-5. ಎರಡನೇ ಕೊರಿಂಥ 1:3-5 ವಾಕ್ಯದವರೆಗೆ ನಾವು ನೋಡುತ್ತೇವೆ. Here it talks about the tribulations of Christ. ಕ್ರಿಸ್ತನ ಬಾಧೆಗಳ ಕುರಿತಾಗಿ ಇಲ್ಲಿ ಮಾತಾಡಲ್ಪಟ್ಟಿದೆ. The tribulations of Christ rises within us, ಕ್ರಿಸ್ತನ ಬಾಧೆಗಳು ನಮ್ಮೊಳಗಡೆ ಎದ್ದೇಳುತ್ತವೆ and it can destroy us. ಮತ್ತು ಅದು ಕೂಡ ನಮ್ಮನ್ನು ನಾಶ ಮಾಡಬಹುದು. But ಆದರೆ in the midst of that, the comfort of Jesus that only sustains me. ಅದರ ಮಧ್ಯದಲ್ಲಿ ಯೇಸುವಿನ ಆದರಣೆ ಅದು ಮಾತ್ರ ನಮಗೆ ಸಮಾಧಾನ ಸಂತೈಸುವಂಥದ್ದು. Paul says only the comfort of Jesus sustains me and does not allow me to die in the tribulations of Jesus, which I have to carry as a servant of God. ಪೌಲನು ಹೇಳುತ್ತಾನೆ, ನಾನು ದೇವ ಸೇವಕನಾಗಿ ಕ್ರಿಸ್ತನ ಬಾಧೆಗಳನ್ನು ಅನುಭವಿಸುವಾಗ ದೇವರ ಕ್ರಿಸ್ತನ ಸಂತೈಸುವಿಕೆ ಮಾತ್ರ ನನ್ನನ್ನು ನಡೆಸುವಂಥದ್ದಾಗಿದೆ ಎಂದು ಮುಂದೆ ಹೋಗುವುದಕ್ಕೆ ಆತನು ಹೇಳುತ್ತಾನೆ. All of us as God's servants have to carry the tribulations of Christ. ಯೇಸು ಕ್ರಿಸ್ತನ ಬಾಧೆಗಳು ಸೇವಕರಾದ ನಾವೆಲ್ಲರೂ ಹೊತ್ತುಕೊಂಡು ಹೋಗಬೇಕಾಗಿರುವುದು. Yes, we have to carry our cross, deny ourselves daily and follow Him. ಪ್ರತಿದಿನ ನಮ್ಮನ್ನು ನಾವೇ ನಿರಾಕರಿಸಿ ನಮ್ಮ ಶಿಲುಬೆಯನ್ನು ನಾವೇ ಹೊತ್ತುಕೊಂಡು ಹೋಗಬೇಕು. Only then the life of Christ will come out of us and heal others and make others live. ಆ ಸಮಯದಲ್ಲಿ ಮಾತ್ರ ನಮ್ಮ ಒಳಗಿಂದ ದೇವರ ಜೀವವು ಬಂದು ಬೇರೆಯವರನ್ನು ಸ್ವಸ್ಥ ಮಾಡಿ ಅವರೂ ಕೂಡ ಜೀವಿಸುವಂತೆ ಮಾಡುತ್ತದೆ. The tribulations of Christ. ಕ್ರಿಸ್ತನ ಬಾಧೆಗಳು. Yes, ಹೌದು, that's how you become like Jesus to bring life into everybody. ಪ್ರತಿಯೊಬ್ಬರಲ್ಲಿ ಜೀವ ತರುವುದಕ್ಕಾಗಿ ಆ ರೀತಿಯಾಗಿಯೇ ನೀವು ಕ್ರಿಸ್ತನಂತೆ ಮಾರ್ಪಡುವಿರಿ. When my father was called for the ministry, ನನ್ನ ತಂದೆ ಸೇವೆಗಾಗಿ ಕರೆಯಲ್ಪಟ್ಟಾಗ the first thing that happened was my mother had a miscarriage and then a child was born dead. ಮೊದಲನೇ ಕಾರ್ಯ ನಡೆದಿರುವುದೇನೆಂದರೆ ನನ್ನ ತಾಯಿಗೆ ಗರ್ಭಸ್ರಾವವಾಯಿತು ಮತ್ತೆ ಮುಂದೆ ಹುಟ್ಟಿದಂಥ ಮಗು ಅದು ಮರಣ ಹೊಂದಿತ್ತು.
criticism amongst the family members for following Christ. ಕ್ರಿಸ್ತನನ್ನು ಹಿಂಬಾಲಿಸುವುದರಿಂದ ಕುಟುಂಬ ಸದಸ್ಯರಿಂದಲೇ ಟೀಕೆಗೆ ಒಳಗಾದರು. Terrible financial troubles followed. ಭಯಂಕರವಾದಂಥ ಆರ್ಥಿಕ ಸಮಸ್ಯೆಗಳು ಹಿಂಬಾಲಿಸಿದವು. They could not even buy a dress for me during Easter or Christmas. ಅವರು ಕ್ರಿಸ್ಮಸ್ ಮತ್ತು ಈಸ್ಟರ್ಗೋಸ್ಕರ ನನಗೋಸ್ಕರ ಒಂದು ಬಟ್ಟೆ ಕೂಡ ಖರೀದಿ ಮಾಡುವುದಕ್ಕೆ ಆಗಲಿಲ್ಲ. We were living in a house which was in a colony which had 5 common bathrooms. ಅವರು ಜೀವಿಸುತ್ತಿದ್ದಂತಹ ಕಾಲೋನಿಯಲ್ಲಿ ಎಲ್ಲರಿಗೋಸ್ಕರ 5 ಸಾಮಾನ್ಯ ಸ್ನಾನಗೃಹಗಳು ಇದ್ದವು. Terrible financial trouble. ಬಹಳ ಭಯಂಕರವಾದ ಆರ್ಥಿಕ ಪರಿಸ್ಥಿತಿಗಳು. And then sickness after sickness. ಅದಾದ ನಂತರ ರೋಗಗಳು ಬರುವುದಕ್ಕೆ ಪ್ರಾರಂಭಿಸಿದವು. My father had been in the hospital several times. ನನ್ನ ತಂದೆ ಅನೇಕ ಸಾರಿ ಆಸ್ಪತ್ರೆಗೆ ದಾಖಲಾಗುತ್ತಿದ್ದರು. Same with my wife. ಅದೇ ರೀತಿ ನನ್ನ ಪತ್ನಿಯೊಂದಿಗೆ. I have seen the flat line in the heart monitor for both of them. ನಾನು ಅವರ ಜೀವಿತದಲ್ಲಿ ಆ ಹೃದಯ ಮಾನಿಟರ್ ಸಮರೇಖೆಗೆ ಬರುವಂಥದ್ದನ್ನು ನೋಡಿದ್ದೇನೆ. Dead. ಮರಣದ ಪರಿಸ್ಥಿತಿಯನ್ನು ನೋಡಿದ್ದೇನು. And the attacks of the evil ಮತ್ತು powers. ದುರಾತ್ಮನ ಶಕ್ತಿಗಳ ಆಕ್ರಮಣಗಳು. We can't sleep. ಮಲಗುವುದಕ್ಕೆ ಆಗುತ್ತಿರಲಿಲ್ಲ. My father would be dying with tuberculosis. ನನ್ನ ತಂದೆ ಕ್ಷಯದೊಂದಿಗೆ ಅಲ್ಲಿ ಸಾಯುತ್ತಿದ್ದರು. Oppressions of the wicked people. ದುಷ್ಟ ಜನರ ತುಳಿತಗಳು One after the other. ಒಂದರ ನಂತರ ಮತ್ತೊಂದು. Betrayal of those who are with us. ನಮ್ಮೊಂದಿಗೆ ಇರುವ ಜನರು ನಮಗೆ ದ್ರೋಹ ಮಾಡಿದರು. Tribulation. ಹಿಂಸೆಗಳು. The loss of angel. ಏಂಜಲಳ ನಷ್ಟ. They would say they themselves can't save their daughter. How can they save us? ಅವರು ಹೇಳುತ್ತಿದ್ದರು ತಮ್ಮ ಮಗಳನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ, ಹೇಗೆ ನಮಗೆ ರಕ್ಷಿಸುತ್ತಾರೆ? Just like they said to Jesus when he was on the cross. ಯೇಸು ಶಿಲುಬೆಯಲ್ಲಿದ್ದಾಗ ಹೇಗೆ ಹೇಳಿದರು ಅದೇ ರೀತಿಯಾಗಿ ಅವರು ಹೇಳಿದರು. He is not able to save himself. How can he save the world? ತನ್ನಂತಾನೇ ರಕ್ಷಿಸಿಕೊಳ್ಳಲಾಗದವನು ಹೇಗೆ ಲೋಕವನ್ನು ರಕ್ಷಿಸುತ್ತಾನೆ ಎಂದು ಹೇಳಿದರು. Tribulation after tribulation. ಹಿಂಸೆಗಳ ನಂತರ ಹಿಂಸೆಗಳು. In all these things, ಈ ಎಲ್ಲಾ ವಿಷಯಗಳಲ್ಲಿಯೂ ಕೂಡ the comfort of Jesus came. ಯೇಸುವಿನ ಸಂತೈಸುವಿಕೆ. Comfort of Jesus. ಯೇಸುವಿನ ಸಂತೈಸುವಿಕೆ. Jesus came closer and closer and closer to us. ಯೇಸು ಕ್ರಿಸ್ತನು ನಮಗೆ ಬಹಳ ಹತ್ತಿರವಾಗಿಯೂ ಬಂದನು. Today, ಎಂದು only after these tribulations, God has given us a greater name, a higher name, that Jesus is with us. ಈ ಎಲ್ಲ ಹಿಂಸೆಗಳು ಬಾಧ್ಯಗಳ ನಂತರವೇ ಯೇಸು ನಮ್ಮೊಂದಿಗಿದ್ದಾರೆ ಎನ್ನುವಂತಹ ದೊಡ್ಡ ಹೆಸರನ್ನು ಕರ್ತನು ನಮಗೆ ಒದಗಿಸಿಕೊಟ್ಟಿದ್ದಾನೆ. God has resurrected us. ದೇವರು ನಮಗೆ ಪುನರುತ್ಥಾನಗೊಳಿಸಿದ್ದಾನೆ. When we pray a little prayer along with all of you, God does mighty miracles. ನಾವು ನಮ್ಮ ಕಣ್ಣೀರಿನೊಂದಿಗೆ ನಾವು ಕೂಗುವಾಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. I know you have gone through much tribulation in your life. ನಿಮ್ಮ ಜೀವಿತದಲ್ಲಿಯೂ ಕೂಡ ಹಿಂಸೆಗಳ ಮೂಲಕವಾಗಿ ಹಾದು ಹೋಗಿದ್ದೀರಾ ಎಂದು ನನಗೆ ಗೊತ್ತು. But it will bring greater life, because Jesus will come closer and closer and closer to us. ಅದು ನಿಮ್ಮ ಜೀವಿತದಲ್ಲಿ ದೇವರ ಜೀವ ತರುವುದಕ್ಕಾಗಿ, ಯಾಕೆಂದರೆ ಯೇಸು ಕ್ರಿಸ್ತನು ನಿಮಗೆ ಬಹಳ ಹತ್ತಿರವಾಗಿಯೂ ಸಮೀಪವಾಗಿಯೂ ಆತನು ಬರುವನು. You are becoming more than a conqueror. ನೀವು ಜಯಶಾಲಿಗಳಿಗಿಂತಲೂ ಹೆಚ್ಚಿನವರಾಗುತ್ತಿದ್ದೀರಿ. After some time, ಕೆಲವು ಸಮಯದ ನಂತರ never worry about each tribulation that you have gone through. ನೀವು ಹಾದು ಹೋದಂತಹ ಹಿಂಸೆ ಬಾಧೆಗಳ ಕುರಿತಾಗಿ ಎಂದಿಗೂ ಚಿಂತಿಸಬೇಡಿರಿ. God would have put it under your feet. ದೇವರು ನಿಮ್ಮ ಪಾದಗಳ ಕೆಳಗೆ ಅವುಗಳನ್ನು ಹಾಕುತ್ತಾನೆ. You would have risen. ನೀವು ಎದ್ದೇಳುವಿರಿ. Greater tribulation, ದೊಡ್ಡ ಹಿಂಸೆಗಳು, greater life, ದೊಡ್ಡ ಜೀವ, greater glory, ದೊಡ್ಡ ಮಹಿಮೆ, greater presence of God. ಉನ್ನತ ದೇವರ ಪ್ರಸನ್ನತೆ. God will never forsake. ದೇವರು ಎಂದಿಗೂ ನಿನ್ನನ್ನು ಮರೆಯುವುದಿಲ್ಲ. Amen. ಆಮೆನ್. And finally, ಕೊನೆಯದಾಗಿ financial death. ಆರ್ಥಿಕವಾದ ಮರಣ. This is a temptation. ಇದು ಒಂದು ಶೋಧನೆಯಾಗಿದೆ. Yes, whatever finances come, maybe in the first week itself it will disappear. ಹಣವು ಬರುವಾಗ ಮೊದಲನೇ ವಾರದಲ್ಲಿಯೇ ಎಲ್ಲ ಹಣವು ಅದು ಮಾಯವಾಗಿ ಹೋಗುತ್ತದೆ. Especially those who are beginning your life with the Lord. ವಿಶೇಷವಾಗಿ ಯಾರು ಮೊದಲಿಗೆ ನಿಮ್ಮ ಜೀವಿತ ಕರ್ತನೊಂದಿಗೆ ಜೀವಿಸುತ್ತಿದ್ದೀರೋ. But what do we do? ಆದರೆ ಅದು ಏನೇ ಆಗಿರಲಿ, The more we have financial trouble, the more we give. ನಮಗೆ ಎಷ್ಟೇ ಆರ್ಥಿಕ ಸಂಕಷ್ಟ ಬಂದರೂ ಕೂಡ
ಅಷ್ಟೇ ಹೆಚ್ಚಾಗಿ ನಾವು ಕೊಡುತ್ತೇವೆ. Philippians 4:17 to 19. ಫಿಲಿಪ್ಪಿ 4:17ರಿಂದ 19ರವರೆಗೆ Paul says, whatever you have given is a fragrant offering to me. ಪೌಲನು ಹೇಳುತ್ತಾನೆ, ನೀವು ಏನೆಲ್ಲ ಕೊಟ್ಟಿದ್ದೀರೋ ಅದು ದೇವರಿಗೋಸ್ಕರ ಸುಗಂಧ ವಾಸನೆಯೇ ಮತ್ತು ಇಷ್ಟ ಯಜ್ಞವಾಗಿದೆ. It's an acceptable sacrifice. ಅದು ದೇವರಿಗೆ ಮೆಚ್ಚುಗೆಯಾದ ಯಜ್ಞವಾಗಿದೆ, pleasing to God. ದೇವರಿಗೆ ಮೆಚ್ಚುಗೆಯಾದದ್ದು. So even today, ಇಂದು ಕೂಡ when we are facing the financial death, ಆರ್ಥಿಕ ಮರಣ ನಾವು ಅನುಭವಿಸುತ್ತಿರುವಾಗ, debts, ಸಾಲ, unable to pay the bills, ಪಾವತಿ ಮಾಡುವುದಕ್ಕೆ ಆಗದೇ ಇರುವಾಗ, let us give sacrificially. ತ್ಯಾಗಮಯವಾಗಿ ಕೊಡುತ್ತಲೇ ಇರೋಣ. That's what my parents did. ಅದುವೇ ನನ್ನ ತಂದೆ ತಾಯಿಗಳು ಮಾಡಿದರು. In the midst of all the financial trouble, ಅವರ ಆರ್ಥಿಕ ಸಮಸ್ಯೆಯ ಮಧ್ಯದಲ್ಲಿ they never missed giving 1/10 to God. ದೇವರಿಗೆ 10ರಲ್ಲಿ 1 ಪಾಲನ್ನು ಕೊಡುವುದನ್ನು ಅವರು ಮರೆತು ಹೋಗಲೇ ಇಲ್ಲ. The Lord said, "You have been faithful." ನೀವು ನಂಬಿಗಸ್ತರಾಗಿದ್ದೀರಿ ಎಂದು ಕರ್ತನು ಹೇಳಿದನು. For other ministry, ಬೇರೆ ಸೇವೆಗಳಿಗಾಗಿ, servants of God who prayed for them. ಪ್ರಾರ್ಥನೆ ಮಾಡುವಂತ ದೇವ ಸೇವಕರಿಗಾಗಿ. This was in 1967. ಇದು 1967ನೇ ಇಸವಿಯಲ್ಲಿ till 1969. 1969ರ ತನಕ. But God said, ದೇವರು ಹೇಳಿದರು, those days nobody supported the ministry. My father, apart from giving the tithes, would use his money to go and preach the gospel everywhere. ಆ ದಿವಸಗಳಲ್ಲಿ ನನ್ನ ತಂದೆಗೆ ಸೇವೆಗಾಗಿ ಯಾರು ಸಹಾಯ ಮಾಡುತ್ತಿರಲಿಲ್ಲ. 10ರಲ್ಲಿ 1 ಪಾಲು ಕೊಟ್ಟು ಮತ್ತು ಉಳಿದ ಹಣದಿಂದ ಅವರು ಹೋಗಿ ತನ್ನ ಸುವಾರ್ತೆ ಸೇವೆಯನ್ನು ಮಾಡುತ್ತಿದ್ದರು. Never stopped preaching. ಸುವಾರ್ತೆ ಸಾರುವುದನ್ನು ನಿಲ್ಲಿಸಲಿಲ್ಲ. God would miraculously provide. ಕರ್ತನು ಅದ್ಭುತವಾಗಿ ಎಲ್ಲವನ್ನು ಒದಗಿಸುತ್ತಿದ್ದನು. Jesus appeared to him one day. ಒಂದು ದಿವಸ ಯೇಸು ಅವರಿಗೆ ಪ್ರತ್ಯಕ್ಷರಾದನು. And he said, ಅವರು ಹೇಳಿದರು, ನನ್ನ ಮಗನೇ, the time is going to come ಒಂದು ಸಮಯ ಬರುವುದಿದೆ when you will have to handle huge amounts of money for the sake of my kingdom. ನೀನು ನನ್ನ ರಾಜ್ಯಕ್ಕಾಗಿ ದೊಡ್ಡ ಮೊತ್ತದ ಹಣವನ್ನು ನಿರ್ವಹಣೆ ಮಾಡಬೇಕಾದಂತ ಸಮಯವು ಬರುವುದು. I wanted to see whether you are faithful with money. ಈ ಹಣದೊಂದಿಗೆ ನೀನು ನಂಬಿಗಸ್ತನಾಗಿದ್ದೀಯೋ ಇಲ್ಲವೋ ಎಂದು ನಾನು ನೋಡಬೇಕಾಗಿದೆ. I have found you faithful. ನೀನು ನಂಬಿಗಸ್ತನೆಂದು ತಿಳಿದುಕೊಂಡಿದ್ದೇನೆ. I will make you ruler over many. ದೇಶಗಳ ಮೇಲೆ ನಿನ್ನನ್ನು ಅಧಿಕಾರಿಯಾಗಿ ನೇಮಿಸುತ್ತೇನೆ. Today God has met all our needs and made us touch the nations and different parts of the world. ಇಂದು ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಈಡೇರಿಸಿ ಲೋಕದ ಪ್ರಪಂಚದ ನಾನಾ ಭಾಗಗಳನ್ನು ಸ್ಪರ್ಶಿಸುವಂತೆ ತಲುಪುವಂತೆ ಮಾಡಿದ್ದಾರೆ. He has met the needs of Jesus Christ. ಯೇಸು ಕರೆಯುತ್ತಾನೆ, ಸೇವೆಯ ಎಲ್ಲ ಅವಶ್ಯಕತೆಗಳನ್ನು ನೋಡಿಕೊಂಡಿದ್ದಾನೆ. And he has made us a blessing to so many ministries. ಅನೇಕ ಸೇವೆಗಳಿಗೆ ಆಶೀರ್ವಾದವಾಗಿರುವಂತೆ ಮಾಡಿದ್ದಾನೆ. So we will never have financial debt. ಆರ್ಥಿಕ ಸಮಸ್ಯೆಗಳು ಇನ್ನು ಮುಂದೆ ಅದರ ಮೂಲಕ ಹೋಗುವುದಿಲ್ಲ. You will also not have it. ನಿಮಗೂ ಕೂಡ ಅದು ಇರುವುದಿಲ್ಲ. Whom to give? ಯಾರಿಗೆ ಕೊಡಬೇಕು? Firstly, ಮೊದಲನೇದಾಗಿ give to a ministry where maximum number of souls are being turned to God. ಹೆಚ್ಚೆಚ್ಚು ಆತ್ಮಗಳು ದೇವರ ಕಡೆಗೆ ತಿರುಗಿಸುವಂತಹ ಅಂತಹ ಒಂದು ಸೇವೆಗೆ ನೀವು ಕೊಡಬೇಕು. Yes, as soon as you receive the salary, ನೀವು ಸಂಬಳವನ್ನು ಪಡೆದ ನಂತರದಲ್ಲಿ the money that you get after tax, ನೀವು ಹೊಂದಿಕೊಳ್ಳಲಿರುವಂತಹ ಆ ಹಣವು give the best of the 1/10 to the ministry which touches millions of souls, because it will come back to you in return according to the number of souls. ನೀವು ಲಕ್ಷಾಂತರ ಜನರನ್ನು ರಕ್ಷಣೆ ಕಡೆಗೆ ನಡೆಸುವಂತಹ ಸೇವೆಗೆ 10ರಲ್ಲಿ 1 ಪಾಲು ಉತ್ತಮ ಭಾಗವನ್ನು ಕೊಡುವಾಗ ಆ ಆತ್ಮಗಳ ಸಂಖ್ಯೆಗನುಸಾರವಾಗಿ ಅದು ನಿಮಗೆ ಹಿಂತಿರುಗಿ ಬರುವುದು. Secondly, ಎರಡನೇದಾಗಿ give for the personal needs of the servant of God who pray for you. ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂತಹ ದೇವ ಸೇವಕರ ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಕೊಡಿರಿ. Who guide your soul. ನಿಮ್ಮ ಪ್ರಾಣವನ್ನು ನಡೆಸುವಂತವರಿಗೆ. Thirdly, ಮೂರನೇದಾಗಿ give to the ministry which serves the poor. ಬಡವರನ್ನು ನೋಡಿಕೊಳ್ಳುವಂತಹ ಸೇವೆಗೆ ನೀವು ಅದನ್ನು ಕೊಡಿರಿ. Isaiah 58:7 and 8. ಯೆಶಾಯ 58:7 ಮತ್ತು 8ನೇ ವಾಕ್ಯದಲ್ಲಿ. And fourthly, ನಾಲ್ಕನೇದಾಗಿ use that money, that 1/10 also to preach the gospel to others. ಆ 10ರಲ್ಲಿ 1
ಪಾಲನ್ನು ದೇವರ ಸುವಾರ್ತೆ ಹಂಚುವುದಕ್ಕಾಗಿ ಉಪಯೋಗ ಮಾಡಿರಿ. I know there are several voluntary prayer intercessors ಅಲ್ಲಿ ಬಹಳ ಪ್ರಾರ್ಥನಾ ವಿಜ್ಞಾಪನೆಗಾರರು ಸ್ವಯಂ ಸೇವಕರಾಗಿ ಕಾರ್ಯ ಮಾಡುತ್ತಿದ್ದಾರೆ. who spend their money and come and serve the Lord here. ತಮ್ಮ ಹಣವನ್ನು ಖರ್ಚು ಮಾಡಿ ಅಲ್ಲಿ ಬಂದು ಕರ್ತನ ಸೇವೆ ಮಾಡುತ್ತಾರೆ. It's all part of their tithe to God. ಅದು ದೇವರಿಗಾಗಿರುವ ದಶಮಾಂಶದ ಅವರ ಭಾಗವಾಗಿದೆ. Along with that, you give offering. ಅದರೊಂದಿಗೆ ಕಾಣಿಕೆಯನ್ನು ಕೊಡಿರಿ. And when you do that, ನೀವು ಅದನ್ನು ಮಾಡುವಾಗ my God shall supply all your need according to his riches in glory. ನನ್ನ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ಆತನು ನೀಗಿಸುವನು. You must be happy because God has given you the power to give. ದೇವರು ನಿಮಗೆ ಕೊಡುವುದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಎಂದು ತಿಳಿದು ನೀವು ಸಂತೋಷವಾಗಿರುತ್ತೀರಿ. To give to his ministry. ಆತನ ಸೇವೆಗೆ ಕೊಡಿರಿ. Give to the poor. ಬಡವರಿಗೆ ಕೊಡಿರಿ. Give to the servant of God who guards your soul. ನಿಮ್ಮ ಆತ್ಮವನ್ನು ಕಾಯುವಂತಹ ದೇವ ಸೇವಕರಿಗೆ ಕೊಡಿರಿ. And use it for the ministry that you do personally. ನೀವು ಆತನಿಗೋಸ್ಕರ ಮಾಡುವ ಸೇವೆಗಾಗಿ ಉಪಯೋಗಿಸಿರಿ. All the four are important. ಈ ನಾಲ್ಕು ಕೂಡ ಮಹತ್ವ ಉಳ್ಳವಾಗಿವೆ. No financial death will come. ಆರ್ಥಿಕ ಮರಣ ಬರುವುದಿಲ್ಲ. My God will supply all your ನನ್ನ needs. ದೇವರು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವನು. You will build your own house. ನೀವು ನಿಮ್ಮ ಸ್ವಂತ ಮನೆಯನ್ನು ಕಟ್ಟುವಿರಿ. You will run your family life. ನಿಮ್ಮ ಕುಟುಂಬ ನೀವು ನಡೆಸುವಿರಿ. You will have a wonderful family life built by God. ದೇವರಿಂದ ಕಟ್ಟಲ್ಪಟ್ಟಂತ ಉತ್ತಮ ಕುಟುಂಬ ಜೀವಿತ ನೀವು ಹೊಂದುವಿರಿ. This blessing will come upon you today. ಇಂದೇ ಈ ಆಶೀರ್ವಾದ ನಿಮ್ಮ ಮೇಲೆ ಬರುವುದು. You will not die. ನೀವು ಸಾಯುವುದಿಲ್ಲ. But we will live to declare the glory of God. ದೇವರ ಮಹಿಮೆ ಪ್ರಚುರ ಪಡಿಸುವುದಕ್ಕಾಗಿ ನಾವು ಜೀವಿಸುತ್ತೇವೆ. Because I know some of you are affected with the fear of death. ಯಾಕೆಂದರೆ ನಿಮ್ಮಲ್ಲಿ ಅನೇಕರು ಮರಣ ಭಯಕ್ಕೆ ಒಳಗಾಗಿದ್ದೀರಿ ಎಂದು ನನಗೆ ಗೊತ್ತು. That's what the Holy Spirit told me. ಅದುವೇ ಪವಿತ್ರಾತ್ಮನು ನನಗೆ ಹೇಳಿದರು. Whether this sin will destroy me. ಪಾಪವು ನಿಮ್ಮನ್ನು ನಾಶ ಮಾಡುತ್ತದೆ. Whether this tribulations in the ministry will destroy. ಸೇವೆಯಲ್ಲಿರುವ ಹಿಂಸೆಗಳು ನಿಮಗೆ ನಾಶ ಪಡಿಸಬಹುದು. Whether this financial trouble will destroy me and kill me. ಈ ಆರ್ಥಿಕ ಸಂಕಷ್ಟಗಳು ನನ್ನನ್ನು ಸಾಯಿಸಬಹುದು. This is the fear some of you have. ಇಂತಹ ಭಯ ನಿಮ್ಮಲ್ಲಿ ಅನೇಕರಿಗೆ ಇದೆ. But Jesus says, ಆದರೆ ಯೇಸು ಹೇಳುತ್ತಾರೆ, in all these things, my child, I am making you more than a ಈ conqueror. ಎಲ್ಲ ವಿಷಯಗಳಲ್ಲಿ ನನ್ನ ಮಗುವೆ ನಿನ್ನನ್ನು ಜಯಶಾಲಿಗಳಿಗಿಂತಲೂ ಹೆಚ್ಚಿನವನಾಗಿ ಮಾಡುತ್ತಿದ್ದೇನೆ. As you repent and turn towards me ನೀನು ಹಿಂತಿರುಗಿ ನನ್ನ ಕಡೆಗೆ ನೀನು ತಿರುಗಿಕೊಳ್ಳುವಾಗ, and keep your life ನಿನ್ನ holy. ಜೀವಿತ ಪವಿತ್ರವಾಗಿ ಇಟ್ಟುಕೊಳ್ಳುವಾಗ, As you go on doing God's ministry, God's ministry, God's ministry, even though the tribulations may come. ಹಿಂಸೆಗಳು ಬರುವಾಗಲೂ ಕೂಡ ನೀವು ದೇವರ ಸೇವೆ ದೇವರ ಸೇವೆ ದೇವರ ಸೇವೆ ನೀವು ಮಾಡುತ್ತಲೇ ಇರುವ ಸಮಯದಲ್ಲಿ, Even though you keep on giving to all the four in the midst of the greatest financial tribulation. ಬಹಳ ದೊಡ್ಡ ಆರ್ಥಿಕ ಸಂಕಷ್ಟದ ಮಧ್ಯದಲ್ಲಿ ಈ ನಾಲ್ಕು ವಿಷಯಗಳಿಗಾಗಿ ನಾವು ಕೊಡುತ್ತಲೇ ಇರುವಾಗ You will live. ನೀವು ಜೀವಿಸುವಿರಿ. You will live. ನೀವು ಜೀವಿಸುವಿರಿ. You will live. ನೀವು ಜೀವಿಸುವಿರಿ. Every time the attacks came to us, ಪ್ರತಿ ಸಾರಿ ಆಕ್ರಮಣಗಳು ನಮಗೆ ಬಂದಾಗ, when angel was killed in the accident, ಅಪಘಾತದಲ್ಲಿ ಏಂಜಲ್ ಸತ್ತು ಹೋದಾಗ we cried. ನಾವು ಅತ್ತೇವು. But Jesus said, this is the way. ಇದುವೇ ಮಾರ್ಗ ಎಂದು ಯೇಸು ಹೇಳಿದರು. But we stood up. ನಾವು ಎದ್ದು ನಿಂತೆವು. With all the fractures in my father's body, mother's body, ನನ್ನ ತಂದೆ ತಾಯಿಯ ಮೈ ಮೇಲೆ ತುಂಬ ಗಾಯಗಳು ಆದಂತ ಸಮಯದಲ್ಲಿ, with the heartache, ಆ ನೋವಿನ ಮೂಲಕವಾಗಿ, with the criticism, ಆ ಟೀಕೆಗಳಲ್ಲಿ, and with the financial trouble at the highest, unable to have money to move forward. ಮುಂದೆ ಹೋಗುವುದಕ್ಕೆ ಆಗದಂತಹ ಇರುವಂತಹ ಉನ್ನತವಾದ ಆರ್ಥಿಕ ಸಂಕಷ್ಟದ We ಸಮಯದಲ್ಲಿ launched out and opened Karunya. ನಾವು ಮುಂದೆ ಹೋಗಿ ಕಾರುಣ್ಯವನ್ನು ಪ್ರಾರಂಭ ಮಾಡಿದೆವು. We never said we are finished. ನಾವು ಮುಗಿದು ಹೋಗಿದ್ದೇವೆ ಎಂದು ಎಂದಿಗೂ ಹೇಳಲಿಲ್ಲ. God has forsaken us. ದೇವರು ನಮ್ಮನ್ನು ಮರೆತು ಹೋಗಿದ್ದಾನೆ. No. ಇಲ್ಲ, We went on to obey God. ದೇವರಿಗೆ ವಿಧಿಯರಾಗುವುದರಲ್ಲಿ ಮುಂದೆ ಹೋದೆವು. Today Karunya stands as a mighty university. ಇಂದು ಕಾರುಣ್ಯ ಒಂದು ವಿಶ್ವವಿದ್ಯಾಲಯವಾಗಿ ಅದು ನಿಂತುಕೊಂಡಿದೆ. It was born through the death which came to us to stop us from building Karunya. ಅದು ನಮಗೆ ಬಂದಂತಹ, ನಮ್ಮನ್ನು ನಿಲ್ಲಿಸುವುದಕ್ಕೆ ಬಂದಂತಹ ಮರಣದ ಮೂಲಕವಾಗಿ ಕಾರುಣ್ಯ ಸ್ಥಾಪಿಸಲ್ಪಟ್ಟಿದೆ.
God's comfort came, ದೇವರ ಸಂತೈಸುವಿಕೆ lifted us up. ನಮ್ಮನ್ನು ಮೇಲೆತ್ತಿತ್ತು. You may have such tribulations to stop you from serving the Lord. ಕರ್ತನಿಗೆ ಸೇವೆ ಮಾಡುವುದನ್ನು ನಿಲ್ಲಿಸುವುದಕ್ಕಾಗಿ ಅಂತಹ ಹಿಂಸೆಗಳು ನಿಮಗೆ ಇರಬಹುದು. But today, ಆದರೆ ಇಂದು stand up and do the work of the Lord more. ನಿಂತುಕೊಂಡು ದೇವರ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಮಾಡಿರಿ. Stand up against the devil who is bringing those tribulations. ಆ ಉಪದ್ರವಗಳನ್ನು ತರುವಂತ ಸೈತಾನನ ವಿರುದ್ಧವಾಗಿ ನಿಂತುಕೊಂಡು ಸೇವೆ ಮಾಡಿರಿ. The same devil who tempted Jesus in Gethsemane. ಯೇಸುವಿನ ಬಳಿಗೆ ಬಂದಂತಹ ಅದೇ ಸೈತಾನನು, The same devil who brought darkness when Jesus was giving his life. ಯೇಸು ತನ್ನ ಜೀವಿತ ಕೊಡುವ ಸಮಯದಲ್ಲಿ ಅದೇ ಸೈತಾನನು ಅಂಧಕಾರವನ್ನು ತಂದಂತವನು. Jesus went on saying, let thy will be done, Lord. ನಿನ್ನ ಚಿತ್ತವೇ ನೆರವೇರಲಿ ಎಂದು ಯೇಸು ಹೇಳುತ್ತಲೇ ಹೋದರು. Jesus went on to give his life on the cross. ಶಿಲುಬೆ ಮೇಲೆ ಯೇಸು ತನ್ನ ಜೀವಿತ ಕೊಡುತ್ತಲೇ ಹೋದರು. And he rose up from the dead. ಮತ್ತು ಸತ್ತವರಿಂದ ಎದ್ದು ಬಂದನು. Go on doing the work of the Lord. ಸೇವೆಯನ್ನು ಮುಂದೆ ಮಾಡುತ್ತಲೇ ಹೋಗಿರಿ. The more the death comes, ಹೆಚ್ಚು ಮರಣ ಬರುವಾಗ the more produce life through the ministry of God. ದೇವರ ಸೇವೆಯ ಮೂಲಕ ಹೆಚ್ಚು ಜೀವವು ಉತ್ಪಾದನೆಯಾಗುತ್ತದೆ. You will live. ನೀವು ಜೀವಿಸುವಿರಿ. Death will die. ಮರಣ ಸಾಯುತ್ತದೆ. And millions will live through you. ನಿಮ್ಮ ಮೂಲಕ ಲಕ್ಷಾಂತರ ಜನರು ಜೀವಿಸುವರು. Shall we all stand to our feet ನಾವು ಎದ್ದು ನಿಂತುಕೊಳ್ಳೋಣವೇ? as brother Sam leads us in prayer? ಸಹೋದರ ಸ್ಯಾಮ್ ಅವರು ನಮಗೆ ಪ್ರಾರ್ಥನೆಯಲ್ಲಿ ನಡೆಸುವಾಗ Thank you, Lord. ವಂದನೆಗಳು ಕರ್ತನೆ. Thank you for your resurrection power. ನಿನ್ನ ಪುನರುತ್ಥಾನ ಶಕ್ತಿಗಾಗಿ ವಂದನೆ. The resurrection power of the Holy Spirit is filling us. ಪವಿತ್ರಾತ್ಮನು ನಿನ್ನ ಪುನರುತ್ಥಾನ ಶಕ್ತಿಯಿಂದ ನಮ್ಮನ್ನು ತುಂಬುತ್ತಿದ್ದಾನೆ. Lord, thank you for removing every death from within us. ಕರ್ತನೆ, ನಮ್ಮ ಒಳಗಡೆ ಇರುವ ಎಲ್ಲ ಮರಣವನ್ನು ತೆಗೆದು ಹಾಕುವುದಕ್ಕಾಗಿ ನಿಮಗೆ ವಂದನೆ. Holy Spirit is moving deep in your heart, ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನು ಆಳವಾಗಿ ಚಲಿಸುತ್ತಿದ್ದಾನೆ. showing you about yourself ನಿಮ್ಮ ಮೇಲೆ ಆತನು ಚಲಿಸುತ್ತಿದ್ದಾನೆ. and showing how God wants you to be. ನೀವು ಹೇಗೆ ಇರಬೇಕೆಂದು ಆತನು ತೋರಿಸುತ್ತಿದ್ದಾನೆ. How God has made you to be. ನಿಮಗೆ ದೇವರು ಹೇಗೆ ಇರಬೇಕೆಂದು ಮಾಡಿದ್ದಾನೆ. Sin has destroyed how God wants you to be. ದೇವರು ನೀವು ಹೇಗೆ ಇರಬೇಕೆಂದು ಮಾಡಿದಾರೋ ಪಾಪವು ಅದನ್ನು ಹಾಳು ಮಾಡಿದೆ. Destroyed many good attributes in you. ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ಅದು ನಾಶ ಮಾಡಿದೆ. The Holy Spirit is showing you ಪವಿತ್ರಾತ್ಮನು ನಿಮಗೆ ತೋರಿಸುತ್ತಿದ್ದಾನೆ. that the Lord is weeping over that. ಕರ್ತನು ಅದರ ಕುರಿತಾಗಿ ಅಳುತ್ತಿದ್ದಾನೆ. But now the Lord wants to resurrect you ಮತ್ತು ಈಗ ದೇವರು ನಿಮ್ಮನ್ನು and ಪುನರುತ್ಥಾನಗೊಳಿಸುತ್ತಾನೆ. give back all that has been lost. ನಷ್ಟವಾದದೆಲ್ಲವೂ ತಿರುಗಿ ಕೊಡುತ್ತಿದ್ದಾನೆ. Be rebuilt in the life that the Holy Spirit is bringing. ಪವಿತ್ರಾತ್ಮನು ತರುವ ಜೀವಿತದಲ್ಲಿ ಆತನು ಮತ್ತೆ ಪುನಃ ತಿರುಗಿ ಕಟ್ಟುತ್ತಿದ್ದಾನೆ. And receive all that God had made you with. ನಿಮಗೆ ದೇವರು ಹೇಗೆ ಮಾಡಿದನೋ ಅದನ್ನೆಲ್ಲ ಹೊಂದಿಕೊಳ್ಳಿರಿ. How He created you. ಹೇಗೆ ಆತನು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. Get it back in Jesus' name. ಯೇಸುವಿನ ನಾಮದಲ್ಲಿ ಅದನ್ನು ತಿರುಗಿ ಹೊಂದಿಕೋ. Thank Him for His resurrection power. ಆತನ ಪುನರುತ್ಥಾನ ಶಕ್ತಿಗಾಗಿ ವಂದಿಸಿರಿ. It is working. ಆತನು ಕಾರ್ಯ ಮಾಡುತ್ತಿದ್ದಾನೆ. God is bringing life ಕರ್ತನು ಜೀವ ತರುತ್ತಿದ್ದಾನೆ. in the midst of all our tribulation, ನಮ್ಮ ಎಲ್ಲ ಹಿಂಸೆಗಳ ಮಧ್ಯದಲ್ಲಿ all the suffering for the name of Jesus. ಯೇಸುವಿನ ನಾಮಕ್ಕಾಗಿ ಹಾದು ಹೋಗುವಂತಹ ಬಾಧ್ಯಗಳಲ್ಲಿ Now the Lord is looking at you and remembering you. ಕರ್ತನು ಈಗ ನಿನ್ನನ್ನು ನೋಡಿ ನಿನ್ನನ್ನು ನೆನಪು He ಮಾಡಿಕೊಳ್ಳುತ್ತಿದ್ದಾನೆ. says, come into my glory. ಇಂದು ನನ್ನ ಮಹಿಮೆಯಲ್ಲಿ ನೀನು ಸೇರಿಕೋ. I want to lift you up now. ಈಗ ನಿನ್ನನ್ನು ಮೇಲೆತ್ತುತ್ತೇನೆ. Lift you up now. ನಿನ್ನನ್ನು ಮೇಲೆತ್ತುತ್ತೇನೆ. And give you power to shine. ಪ್ರಕಾಶಿಸುವುದಕ್ಕೆ ನಿನಗೆ ಶಕ್ತಿ ಕೊಡುತ್ತೇನೆ. Power to serve me. ನನ್ನ ಸೇವೆ ಮಾಡುವುದಕ್ಕಾಗಿ ಶಕ್ತಿ ಕೊಡುತ್ತೇನೆ. In that same place of suffering, ನಿನ್ನ ಬಾಧ್ಯಗಳ ಆ ಸ್ಥಳದಲ್ಲಿಯೇ I will strengthen you. ನಿನ್ನನ್ನು ಬಲಪಡಿಸುತ್ತೇನೆ. I will uphold you ನಿನ್ನನ್ನು ಹಿಡಿದುಕೊಳ್ಳುತ್ತೇನೆ with my mighty hand. ನನ್ನ ಬಲವಾದ ಹಸ್ತದಿಂದ. Receive the power of the Holy Spirit to shine. ಬೆಳಗುವುದಕ್ಕಾಗಿ ಪವಿತ್ರಾತ್ಮನ ಬಲ ಹೊಂದಿಕೊಳ್ಳಿರಿ. Rise up. ಎದ್ದೇಳಿರಿ. Rise up as the resurrection power of God is filling you. ದೇವರ ಪುನರುತ್ಥಾನ ಶಕ್ತಿ ನಿಮ್ಮನ್ನು ತುಂಬುವಾಗ ಎದ್ದೇಳಿರಿ. New power is coming upon us. ಹೊಸ ಶಕ್ತಿ ನಮ್ಮ ಮೇಲೆ ಬರುತ್ತಿದೆ. Thank you, Jesus. ಯೇಸುವೆ ವಂದನೆ. Every financial trouble is leaving ಎಲ್ಲ ಆರ್ಥಿಕ ಸಮಸ್ಯೆಗಳು ಬಿಟ್ಟು ಹೋಗುತ್ತಿವೆ. as we submit to give. ನಾವು ಕೊಡುವುದಕ್ಕೆ ಒಪ್ಪಿಕೊಳ್ಳುವಾಗ God is blessing the giving ದೇವರು ಕೊಡುವುದನ್ನು ಆಶೀರ್ವದಿಸುತ್ತಿದ್ದಾನೆ. and blessing the giving heart.
ಕೊಡುವ ಹೃದಯವನ್ನು ದೇವರು ಆಶೀರ್ವಾದ ಮಾಡುತ್ತಿದ್ದಾನೆ. Christ has come into your life. ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಬರುತ್ತಿದ್ದಾನೆ. He has honored your giving. ಆತನು ನಿಮ್ಮ ಕೊಡುವಿಕೆಯನ್ನು ಸನ್ಮಾನಿಸಿದ್ದಾನೆ. And now he bestows all his blessing. ಈಗ ತನ್ನ ಎಲ್ಲ ಆಶೀರ್ವಾದಗಳನ್ನು ಆತನು ಸುರಿಸುತ್ತಾನೆ. All his blessing. ಎಲ್ಲ ಆತನ ಆಶೀರ್ವಾದಗಳು. Be blessed in the richness of Christ. ಕ್ರಿಸ್ತನ ಐಶ್ವರ್ಯದಿಂದ ನೀವು ಆಶೀರ್ವದಿಸಲ್ಪಡಿರಿ. Yes, the riches of his glory. ತನ್ನ ಪ್ರಭಾವದ ಐಶ್ವರ್ಯದಿಂದ. Silver and gold are mine, says the Lord. ಚಿನ್ನ ಬೆಳ್ಳಿ ನನ್ನವು ಎಂದು ಕರ್ತನು ಹೇಳುತ್ತಾನೆ. From today I will bless you. ಇಂದಿನಿಂದ ನಾನು ಆಶೀರ್ವದಿಸುತ್ತೇನೆ. From today I will bless you. ಇಂದಿನಿಂದ ನಿಮ್ಮನ್ನು ಆಶೀರ್ವದಿಸುವೆನು. Set right every financial trouble, Lord. ಎಲ್ಲ ಆರ್ಥಿಕ ಸಂಕಷ್ಟಗಳು ಸರಿಯಾಗಲಿ ಕರ್ತನೆ. Raise them, Lord. ಅವರನ್ನು ಮೇಲೆತ್ತು ಕರ್ತನೆ. Do miracles. ಅದ್ಭುತ ಮಾಡು. Increase them, Lord. ಅವರನ್ನು ಹೆಚ್ಚಿಸು ಕರ್ತನೆ. Prosper them, Father. ಅವರನ್ನು ಅಭಿವೃದ್ಧಿಗೊಳಿಸು. Prosper them for their giving heart. ಅವರ ಕೊಡುವ ಹೃದಯಕ್ಕಾಗಿ ಅವರನ್ನು ಅಭಿವೃದ್ಧಿಗೊಳಿಸು. Bless their giving and multiply it back to them. ಅವರ ಕೊಡುವಿಕೆಯನ್ನು ಆಶೀರ್ವದಿಸಿ ಅದನ್ನು ಹೆಚ್ಚಿಸು. Thank you for your blessings are flowing. ನಿನ್ನ ಆಶೀರ್ವಾದ ಸುರಿಯಲ್ಪಡುವುದಕ್ಕಾಗಿ ವಂದನೆ. He loves you for your submission, ನಿಮ್ಮ ಸಮರ್ಪಣೆಗಾಗಿ ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. for your humility, ನಿಮ್ಮ ದೀನತೆಗಾಗಿ, for your repentance, ನಿಮ್ಮ ಪಶ್ಚಾತ್ತಾಪಕ್ಕಾಗಿ, and for your service to God. ಮತ್ತು ನೀವು ಮಾಡುವ ದೇವರಿಗಾಗಿ ಮಾಡುವ ಸೇವೆಗಾಗಿ. Shall we thank God for his love? ಆತನ ಪ್ರೀತಿಗಾಗಿ ಕರ್ತನಿಗೆ ವಂದಿಸೋಣವೇ. Thank you for looking upon us and remembering us, Lord. ಕರ್ತನೇ ನಮಗೆ ನೆನಪು ಮಾಡಿಕೊಂಡು ನಮ್ಮನ್ನು ಮೇಲೆತ್ತಿದ್ದಕ್ಕಾಗಿ ವಂದನೆ. Giving that precious life of Jesus to us. ಕ್ರಿಸ್ತನ ಅಮೂಲ್ಯವಾದ ಜೀವಿತ ನಮಗೆ ಒದಗಿಸಿಕೊಡು. And resurrecting us. ನಮ್ಮನ್ನು ಪುನರುತ್ಥಾನಗೊಳಿಸು. Resurrecting us. ಮತ್ತು ನಮ್ಮನ್ನು ಪುನರುತ್ಥಾನಗೊಳಿಸು. Thank you for coming in, Lord. ನಮ್ಮ ಒಳಗಡೆ ಬರುವುದಕ್ಕಾಗಿ ವಂದನೆ ಕರ್ತನೆ. In Jesus' name. ಯೇಸುವಿನ ನಾಮದಲ್ಲಿ.